ಅವ್ರಿಗೆ ಅಪಪವಿತ್ರ ಮಾಡಬೇಕು, ಹಿಂದೂ ಧರ್ಮ ಕೆಟ್ಟದ್ದು ಅಂತ ಹೇಳಬೇಕು ಅಂತ ಇಲ್ಲಿ ಯಾರ್ದೂ ಇಲ್ಲ. ಇದನ್ನು ಸ್ಪಷ್ಟ ತಿಳ್ಕೊಬೇಕಾಗಿದೆ. ಮೊದಲನೇದಾಗಿ ಅನಗತ್ಯ BJP ಅಂತ ಒಂದು ರೆಸ್ಪಾನ್ಸಿಬಲ್ ವಿರೋಧ ಪಕ್ಷ ಇದನ್ನು ಯಾತೋ ಒಯ್ಯುವಂಥ ಪ್ರಯತ್ನ ಮಾಡಲಾರ, ಸತ್ಯ ಹೊರಗೆ ಬರಲಿ ಅಂತ ಸುಮ್ಮನೆ ಇದ್ದರೆ ಮೌನ ಇದ್ದರೆ ಸತ್ಯ ನೋಡಲಿ, ತಪ್ಪಿದ್ರೆ ಮತ್ತೆ ಎನ್ಕ್ವೈರಿ ಮಾಡಲಿ ಏನು ತಪ್ಪಿಲ್ಲ. ಆದರೆ ಅನ್ಯಾಯಕೋರರು, ದುಷ್ಕೃತ್ಯಗಾರರು, ಅಧರ್ಮಿಗಳು ಆ ಹೆಣ್ಣು ಮಗುವಿನ ಮೇಲೆ ಮಾಡಿದ ದಾಳಿಗೆ ಒಂದಲ್ಲ ಎರಡಲ್ಲ ಮೂರಲ್ಲ ಹೇಳಿದ್ದು ನೀವು ಸಾಗಸಲ್ಲ ಮನೆ ಹೇಳಿದ್ರೆ ಏನೂ ಅರ್ಥ ಇಲ್ಲ. ವೇದವಲ್ಲೆ ಆಯಿತು, ಪದ್ಮಲತಾ ಅವರಾಯಿತು, ಮತ್ತೊಬ್ಬರಾಯ್ತು, ಇನ್ನೊಬ್ಬರಾಯ್ತು, ನೂರಾರು ಜನ. ಆದ್ರೆ ಹಿಂದಿದ್ದಂಥ ಈ ಕ್ರೂರ ಮನುಷ್ಯ, ಕ್ರೂರ ಸಂಘಟನೆ ಯಾವುದು ಅನ್ನೋದು ನಾವು ಇವತ್ತು ಜಗತ್ತಿಗೆ ತೋರಿಸೋ ಜೊತೆಗೆ ನಾವು ಅದನ್ನು ಕನ್ಫರ್ಮ್ ಮಾಡ್ಕೋಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದರಿಂದ ಇನ್ನಷ್ಟು ಮಂಜುನಾಥನ ಶಕ್ತಿ ಹೆಚ್ಚಾಗ್ತದೆ ವಿನಃ, ಅವ್ರ ಪ್ರಭಾವ ಹೆಚ್ಚಾಗ್ತದೆ ವಿನಃ, ಜನ ಮರಳಾಗ್ತಾರೆ ವಿನಃ. ಹೌದಪ್ಪ, ಮಂಜುನಾಥ ಸ್ವಾಮಿಯ ಪ್ರಭಾವದಿಂದ, ಅವರ ಆಶೀರ್ವಾದದಿಂದ ಈ ತುಳುಗರು ಸಿಕ್ಕರು ಅಂತ ಆ ಧರ್ಮದ ಹಿನ್ನೆಲೆಯಲ್ಲೇ ಇವರು ಹರಿಕೊಳ್ತಾ ಇದ್ದಾರೆ. ಕಳ್ಳರು ಅಥವಾ ಕೊಲೆಗಾರರು ಅವರನ್ನು ಹೊರಗೆ ತೆಗಿಬೇಕಾದ್ರೆ ಅದು ಸುಲಭದ ಕೆಲಸ ಅಲ್ಲ. ಕಳೆದ 12-13 ವರ್ಷದ ಪ್ರಯತ್ನ ನಡೀತಾನೆ ಇದೆ. ಅದನ್ನು ಯಾವುದೋ ರೀತಿಯಾಗಿ ತಪ್ಪಿಸ್ತಾ ನಾವು ಹೇಳ್ಬೋದು, ಧರ್ಮದ ಬಲದಿಂದನೋ ಹಣದ ಬಲದಿಂದ ತಪ್ಪಿಸ್ಕೊಂಡ್ರು ಅಂತ ಟೀಕೆ ಮಾಡಬಹುದು ಅನ್ನೋದಕ್ಕೆ ಅಲ್ಲಿ ಆಧಾರಗಳಿದ್ದಾವೆ. ಸುಮ್ಮನೆ ಏನು ಮಾತಿಲ್ಲ. ಅದೇ ಕಾಲಕ್ಕಲ್ಲಿ ಬಡವರ ಭೂಮಿಗಳು ಸಹಿತ ಏನು ಪಾಪ ಮಾಡ್ಕೊಂಡು ಹೋಗುವಂಥ ಭೂಮಿಗಳು ಅಲ್ಲಿಯ ಧನಿಗಳು ಕಿತ್ತುಕೊಂಡಿದ್ದನ್ನು ಅನೇಕ, ಈಗ ಸ್ವತಃ ಸೆಂಥಿಲ್ ಅವರು ಗೊತ್ತದ, ಅವರು ರೆಸಿಗ್ನೇಷನ್ ಮಾಡಿ ಹೊರಗೆ ಹೋದಂಥವರು, ಅವರು ಶಶಿಕಾಂತ್ ಸೆಂಥಿಲ್ ಇವತ್ತು MP, ಅವರು ತಮ್ಮ ಇಂಟರ್ವ್ಯೂಲ್ಲಿ ಹೇಳ್ಕೊಳ್ತಾ ಇದ್ರು, ಹೌದು ನಾನು ನಗರದಲ್ಲಿ ಬಂದಿದ್ದು ಈ ಒಂದು ದಕ್ಷಿಣ ಕನ್ನಡದ ಅನೇಕ ಭೂಮಿಗಳು, ಅದರಲ್ಲೂ ಬೆಳ್ತಂಗಡಿ ತಾಲೂಕಿನ ವಿಷಯದಲ್ಲಂತೂ ಸಾಕಷ್ಟು ಕೇಸುಗಳು ಬಂದಿದ್ದು. ಆದರೆ ಇದರ ಬಗ್ಗೆ ಇಲ್ಲ, ಇದು ಪೊಲೀಸ್ಗೆ ಸಂಬಂಧಿಸಿದಂಥ ವಿಷಯ ಸ್ಪಷ್ಟವಾಗಿ ಹೇಳ್ತಾ, ಅಂಥ ಭೂಮಿಯನ್ನು ಕಳ್ಕೊಂಡಂಥ ಒತ್ತಡದ ಮೂಲಕ ತಮ್ಮ ಭೂಮಿಯನ್ನು ಕಳ್ಕೊಂಡು ಅದರ ಅನೇಕರ ಕೊಲೆ ಸಹಿತ ಆಗಿ ಹೋಗ್ತಾರೆ ಅನ್ನುವಂಥ ಮಾತು ಹೇಳ್ತಾ, ಇದಕ್ಕೆಲ್ಲ ಇದು ಹಿಂದಿನ ಧನಿಗಳ ಕಾರಣ ಅನ್ನುವಂಥ